ಎಲ್ಲರಿಗೆ ನಮಸ್ಕಾರ. ಇವತ್ತು ನಾನು ಸಾಬುದಾನಿ ಪಾಯಸ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಮೇನ್ ಬೇಕಾಗಿರೋದು ಸಾಬುದಾನಿ. ನಾನು ರಾತ್ರಿ ಎಲ್ಲ ನೆನೆಸ್ಕೊಂಡಿದ್ದೆ. ನೋಡಿರಿ ಸಾಬುದಾನಿ ಎಷ್ಟು ಹಣ್ಣಾಗೈತಿ. ಬಸದಿಟ್ಟಿದ್ದೀನಿ. ಒಂದು ಬಟ್ಲದಷ್ಟು ಸಾಬುದಾನಿ ತೊಗೊಂಡಿದ್ದೀನಿ ರೀ. ಇದಕ್ಕೆ ನಾನು ಇದೇ ಗ್ಲಾಸಲ್ಲೇ 1 ಗ್ಲಾಸ್ ಹಾಲಿಗೆ 2 ಗ್ಲಾಸ್ ನೀರು ಹಾಕ್ಕೊಂಡು ಇದನ್ನು ಈಗ ಕುದಿಲಿಕ್ಕೆ ಇಟ್ಬಿಡ್ತೇನೆ. ನೋಡಿರಿ ಚೆನ್ನಾಗಿ ಕುದಿಲಿದೆ. ನಾವಿಲ್ಲಿ ತನಕ ಅದಕ್ಕೆ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮ ಎಲ್ಲ ಸಣ್ಣ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದು ಗಸಗಸಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಏಲಕ್ಕಿ ಮತ್ತು ಲವಂಗ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮೇನ್ ಅಂದ್ರೆ ತುಪ್ಪ ಬೇಕು ರೀ. ಅದನ್ನು ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ನೋಡಿರಿ ಇಲ್ಲೇ ಒಂದು ಕಡಾಯಿ ತೊಗೊಂಡು ಅದಕ್ಕೆ ನಾನು ಒಂದು 4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದು ಚಲೋತ್ನಾಗ ಕಾಯಿಲ್ರಿ. ಭಾಳ ಸರಳವಾಗೈತೆ ರೀ ಸಾಬುದಾನಿ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಉಪವಾಸ ಇದ್ದಾಗ ಇದನ್ನು ನಾವು ಬಳಸ್ತೀವಿ ನೋಡ್ರಿ. ಕಿಚಡಿ ಮಾಡಿಕೊಂಡು, ಸಾಬುದಾನಿ ಉಪ್ಪಿಟ್ಟು ಮಾಡಿಕೊಂಡು ಅಥವಾ ಪಾಯಸ ಮಾಡಿಕೊಂಡು ತಿನ್ಬೋದು ರೀ. ಇದು ನೋಡಿರಿ 1 ಕಪ್ ಸಾಬುದಾನಿಗೆ 1.5 ಕಪ್ ಅಷ್ಟು ಸಕ್ಕರೆ ತೊಗೋಬೋದು. ನಮ್ಮನ್ಯಾಗ ಕಡಿಮೆ ತಿಂತಾರಂತೇಳಿ ನಾನು 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ಭಾಳ ಸ್ವೀಟ್ ಕಡಿಮೆ ಬೇಕಂದ್ರೆ ಇಷ್ಟು ಹಾಕ್ಕೋರಿ. ಇನ್ನೂ ಸ್ವಲ್ಪ ಭಾಳ ಸಪ್ಪಾಗ್ತದಂದ್ರೆ ಇನ್ನೊಂದು ಅರ್ಧ ಕಪ್ ಹಾಕ್ಕೋಬೋದು ನೀವು. ಈಗ ನೋಡಿರಿ ತುಪ್ಪ ಕಾದೈತಿ. ಅದಕ್ಕೆ ನಾನು ಗೋಡಂಬಿನ ಸೇರಿಸ್ತೇನೆ. ಆಮೇಲೆ ಬಾದಾಮು, ಗೋಡಂಬಿ, ಆಮೇಲೆ ದ್ರಾಕ್ಷಿ ಎಲ್ಲ ಈಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ. ನೋಡಿರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡಿಗೆ ಗ್ಯಾಸನ್ನು ಬಂದ್ ಮಾಡಿಬಿಡ್ತೇನೆ ರೀ. ಇವೆಲ್ಲ ಚೆನ್ನಾಗಿ ಇದಾಗಿದ್ದಾವೆ. ನೀವು ಅದಕ್ಕೆ ತಕ್ಕೋಬೋದು ಅಥವಾ ಇದನ್ನು ನಾನು ಡೈರೆಕ್ಟ್ ಪಾಯಸಕ್ಕೆ ಹಾಕ್ಬಿಡ್ತೇನೆ ರೀ. ನೋಡಿರಿ ಹಾಲು ಮತ್ತು ನೀರು ಮಿಕ್ಸ್ ಮಾಡಿದ್ವಲ್ಲ, ಅದು ಚಲೋತ್ನಾಗಿ ಕುದಿಯಾಕೊಂತೈತಿ. ಈಗ ನಾನು ಸಾಬುದಾನಿಯನ್ನು ಗಂಟಿಲ್ದಂಗೆ ಕೈಯಾಡ್ಸ್ಕೊಂತ ಅದನ್ನು ಸಾಬುದಾನಿನ ಹಾಕ್ತೇನೆ. ನೋಡಿರಿ ಸಾಬುದಾನಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಈಗ ಚಲೋತ್ನಾಗ ಕುದಿಲ್ರಿ. ಇದು 5 ನಿಮಿಷ. ಇದಕ್ಕೆ ನಾವು ಶಾವಿಗೆನೂ ಕೂಡ ಸೇರಿಸ್ಕೋಬೋದು, ಇನ್ನೂ ಚಲೋ ಬರ್ತೈತಿ. ನಾನು ಬರೀ ಈಗ ಸಾಬುದಾನಿ ಅಷ್ಟೇ ಸೇರಿಕೊಂಡು ಮಾಡತ್ತೇನೆ ರೀ. ಒಂದು 5 ರಿಂದ 10 ನಿಮಿಷ ಚಲೋತ್ನಾಗ ಈಗ ಕೈ ಆಡಿಸ್ಕೊಂತ ಇರೋಣ್ರಿ. ಕುದಿಲದು ನೋಡ್ರಿ ಚೆನ್ನಾಗಿ ಕುದಿಯಾಕುಂತೈತಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸಾಬುದಾನಿ ಕುದಿಯಾಕುಂತೈತಿ. ಈಗ ಇದಕ್ಕೆ ನಾವು ಸಕ್ಕರೆನ ಸೇರಿಸ್ಕೊಳ್ಳೋಂತ. ನೋಡ್ರಿ ನಾ ಇಲ್ಲಿ 1 ಕಪ್ದಷ್ಟು ಸಕ್ಕರೆ ಸೇರಿಸ್ಕೊತೀನಿ. ಕಡಿಮೆ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು. ಇದು ಆರಿದ ಮೇಲೆ ಮತ್ತೆ ಗಟ್ಟಿ ಬರ್ತದೆ ರೀ. ಅದಕ್ಕೆ ನಾನು ಇಲ್ಲೇ ಇದೆ 1 ಕಪ್ ಹಾಲಿಗೆ 2 ಕಪ್ ನೀರಷ್ಟು ಸೇರಿ ಮಾಡತ್ತೇನೆ. ಬರೀ ಹಾಲಿನೂ ಮಾಡ್ಬೋದು ರೀ. ಭಾಳ ಗಟ್ಟಿ ಆಗ್ತದೆ ಅಂತಂದ್ರೆ ನನಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ದೀನಿ. ನೋಡಿರಿ ಚಲೋತ್ನಾಗಿ 5 ನಿಮಿಷ ಕುದಿಯಾಕೆ ಬಿಟ್ಬಿಡೋಣ್ರಿ. ನೋಡಿರಿ ನಾನು ಗಸಗಸಿಯನ್ನು ಮೊದಲು ಚಲೋತ್ನಾಗ ಸಣ್ಣ ಇಟ್ಕೊಂಡು ಹುರಿದು ಅದನ್ನು ಸಣ್ಣಗೆ ಅರ್ದೀನಿ ರೀ. ಅಂದ್ರೆ ಅದು ಕಂಪು ಬಿಡ್ತೈತಿ, ಘಮ ಘಮ ಅಂತೈತಿ. ಇಲ್ಲಿ ಮತ್ತಿಲ್ಲೇ ಏಲಕ್ಕಿ ಲವಂಗ ಪೌಡ್ರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ನೋಡಿರಿ ಸಾಬುದಾನಿ ಚಲೋತ್ನಾಗ ಕುತ್ತೆ. ಈಗ ಅದಕ್ಕೆ ಕರೆದಿಟ್ಟಂಥ ತುಪ್ಪದಾಗ ಕರೆದಂಥ ಗೋಡಂಬಿ, ದ್ರಾಕ್ಷಿ, ಬಾದಾಮನ್ನು ಸೇರಿಸ್ತೇನೆ ರೀ. ಇದರಾಗ ತುಪ್ಪನೂ ಇರೋದ್ರಿಂದ ನಾನು ಇದನ್ನು ಅಷ್ಟು ಮಿಕ್ಸ್ ಮಾಡಿಬಿಡ್ತೇನೆ ರೀ. ನೋಡಿರಿ ಈಗ ಏಲಕ್ಕಿ ಗಸಗಸಿಯನ್ನು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ.
ಘಮ ಘಮ ಅಂತಿರುವ ರುಚಿ ರುಚಿಯಾದಂತಹ ಸಬ್ಬಕ್ಕಿ ಪಾಯಸ ರೆಡಿ ಆಯ್ತು ನೋಡ್ರಿ. ಸಾಬುದಾನಿ ಅಂತೀವಿ, ಸಬ್ಬಕ್ಕಿ ಅಂತೇಳಿದಕ್ಕೆ ಸಾಬುದಾನಿ ಖೀರು ಪಾಯಸ ರೆಡಿ ಆಯ್ತು. ಎಲ್ಲರೂ ಒಮ್ಮೆ ಚಳಿಗಾಲದಾಗ ಮಾಡ್ಕೊಂಡು ತಿನ್ನಿರಿ, ಭಾಳ ಹೊಟ್ಟೆಗೂ ಆರಾಮಾಕೈತಿ ನೋಡ್ರಿ. ರುಚಿ ರುಚಿಯಾದಂತಹ ಸಬ್ಬಕ್ಕಿ ಅಥವಾ ಸಾಬುದಾನಿ ಪಾಯಸ ರೆಡಿ ಆಯ್ತು. ನೀವು ಒಮ್ಮೆ ಎಲ್ಲರೂ ಮನ್ಯಾಗ ಮಾಡಿ ನೋಡ್ರಿ ಅಂತ ಹೇಳ್ತಾ ನನ್ನ ಚಾನಲ್ ನೋಡಿರುವ ಎಲ್ಲರಿಗೂ ಧನ್ಯವಾದಗಳು. ಬಾಲಶಂಕರಿ ರೆಸಿಪಿ ನೋಡುತ್ತಿರುವ ಎಲ್ಲರಿಗೆ ತುಂಬು ಹೃದಯದ ಧನ್ಯವಾದಗಳು.